ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಶಾರದಾ ಅವರು ಸುಮಾರು 16 ವರ್ಷದಿಂದ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವರ ಅನುಭವಯುಕ್ತ ಜೀವನದ ಬಗ್ಗೆ ಕೆಲವೊಂದು ವಿಚಾರ ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮನ ಶುರು ಮಾಡೋಣ. ಓಂ ಶಾಂತಿ. ನಮಸ್ತೆ. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶಾರದಾ ಅವರೇ, ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ 16 ವರ್ಷದಿಂದ ನಡೀತಾ ಇದ್ದೀನಿ ಅಂತ ಹೇಳಿದ್ರಿ. ಆಧ್ಯಾತ್ಮಿಕತೆ ಅಂದ್ರೆ ಏನು? ಅದು ಯಾವ ಮಾರ್ಗ? ಅದು ಆಧ್ಯಾತ್ಮಿಕ ಒಂದು ಮನಸ್ಸಿನ ಒಂದು ಶಾಂತಿಯ ಮಾರ್ಗ. ಅದು ಶಾಂತಿಯ ಮಾರ್ಗ. ಅದರಲ್ಲಿ ಪ್ರತಿನಿತ್ಯ ಪರಮಾತ್ಮನ ಜ್ಞಾನವನ್ನು ನೆನಪು ಮಾಡುವಂಥ ಮಾರ್ಗ ಅದು. ಪರಮಾತ್ಮನ ನೆನಪು ಅಂದ್ರಿ, ಯಾವ ಪರಮಾತ್ಮ? ಈಗ ನಮ್ಮ ಲೌಕಿಕದಾಗ ಒಬ್ಬರೇ ತಂದೆ ಇರ್ತಾರೆ, ಆದರೆ ಈ ವಿಶ್ವಕ್ಕೆಲ್ಲ ಒಬ್ಬರೇ ತಂದೆ. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರತಕ್ಕಂಥ ತಂದೆ ಎಲ್ಲ ಅವರೇ ಪರಮಾತ್ಮ. ಈ ಆಧ್ಯಾತ್ಮಿಕ ನಮಗೆ ಎಲ್ಲಿ ಸಿಗುತ್ತೆ? ಯಾವ ಥರ ಪಡ್ಕೋಬೇಕು ನಾವು? ಈ ಥರ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ಅಂತ ಇದೆ. ಇಲ್ಲಿ ಬಂದರೆ ಇಲ್ಲಿ ಪರಮಾತ್ಮನ ಬಗ್ಗೆನೂ ತಿಳ್ಕೊಬೋದು, ನಮ್ಮ ಆತ್ಮದ ಬಗ್ಗೆನೂ ನಾವು ತಿಳ್ಕೊಬೋದು. ನಿಮಗೆ ಈ ಆಧ್ಯಾತ್ಮಿಕ ಬಗ್ಗೆ ಯಾರ ಸ್ಫೂರ್ತಿ, ಯಾವ ರೀತಿ ನಿಮಗೆ ಗೊತ್ತಾಯಿತು? ಆಧ್ಯಾತ್ಮಿಕ ಸ್ಫೂರ್ತಿ ಹೀಗೆ ಒಂದು ಪರಮಾತ್ಮನ ಬಗ್ಗೆ ಪರಿಚಯ ಕೊಡ್ತಾ ಇದ್ದು ಇಲ್ಲಿ ದೇವಸ್ಥಾನದ ಹತ್ರ. ಅದನ್ನು ನೋಡಿಬಿಟ್ಟು ನಾನು ಆ ಸ್ಫೂರ್ತಿಯಿಂದ ಬಂದೆ. ಇಲ್ಲಿ ಯಾವ ರೀತಿ ಜ್ಞಾನ ಕೊಡ್ತಾರೆ ಮತ್ತು ಅಲ್ಲಿ ಸಿಗೋ ಅನುಭವ ಯಾವ ರೀತಿ ಇರುತ್ತೆ? ಇಲ್ಲಿ ದಿನನಿತ್ಯ ಜ್ಞಾನ ಕೊಡ್ತಾರೆ. ಇಲ್ಲಿ ಬಂದು ಕ್ಲಾಸ್ ಇರುತ್ತೆ, ಯೋಗ ಇರುತ್ತೆ. ಈ ಥರ ದಿನಾಲಿ ಬಂದು ಕೇಳಿದರೆ ಮನಸ್ಸೇನೋ ಒಂಥರ ಹಗುರ ಅನ್ನಿಸ್ತದೆ. ಮತ್ತು ನಮ್ಮ ಪರಿಚಯನೂ ಆಗುತ್ತೆ, ತಂದೆ ಪರಿಚಯನೂ ನಮಗೆ ಸಿಗುತ್ತೆ. ಎಷ್ಟು ದಿನಗಳ ಕಾಲ ಇದು ನಾವು ಕಲಿಬೇಕು? ಅದು ನಾವು ಪೂರ್ತಿ ನಮ್ಮ ಜೀವ ಎಲ್ಲಿ ತನಕ ಇರುತ್ತೆ, ಶರೀರ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನಾವು ಕಲಿಬೋದು. ಅದಕ್ಕೆ ಕೊನೆ ಇಲ್ಲ ಇದಕ್ಕೆ. ಜ್ಞಾನಕ್ಕೆ ಕೊನೆ ಇಲ್ಲ. ಇಷ್ಟು ದಿನ ಜ್ಞಾನ ಹೇಳ್ಕೊಡ್ತಾರೆ, ಆಮೇಲೆ ನೀವು ಇದು ಮಾಡ್ಕೋಬೇಕು, ಆ ಥರ ಏನೂ ಇದಿಲ್ವಾ? ಏನಿಲ್ಲ, ಆ ಥರ ಏನಿಲ್ಲ. ಕಂಟಿನ್ಯೂನೇ ಕಲಿಬೋದು. ದಿನ ಹೊಸದು ಇರುತ್ತೆ. ಯಾವ ರೀತಿಯಲ್ಲಿ ಹೇಳ್ಕೊಡ್ತಾರೆ? ಇಲ್ಲಿ ದಿನ ಅಲ್ಲಿ ಪರಮಾತ್ಮ ಜ್ಞಾನ ಬರುತ್ತೆ. ಕ್ಲಾಸ್ ಇರುತ್ತಲ್ವ, ಅಲ್ಲಿ ಪರಮಾತ್ಮಂದು ಬಗ್ಗೆನೂ ತಿಳಿಸ್ತಾರೆ. ನಮ್ಮ ಲೌಕಿಕದ ಏನಾದರೂ ಒಂದು ಸ್ವಲ್ಪ ಬಂದರೆ ಅದ್ರ ಪರವಾಗಿನ ಅದು ಕಂಟಿನ್ಯೂ ತಿಳಿಸ್ತಾರೆ. ಅಲ್ಲಿ ಪರಮಾತ್ಮ ಯಾರು, ನಾವು ಯಾರು ಅಂತ ಹೇಳಿದ್ರೆ ಯಾವ ರೀತಿ ಅದನ್ನು ತಿಳ್ಕೋಬೇಕು? ಪರಮಾತ್ಮನ ಅದನ್ನು ಒಳಗಣ್ಣಿನಿಂದ ನೋಡಿದ್ರೇ ಪರಮಾತ್ಮ ಕಾಣೋದು. ಪರಮಾತ್ಮ ಯಾರು ಅಂದರೆ ಈ ನೇರ ದೃಷ್ಟಿಗೆ ಕಾಣಲ್ಲ. ಅದು ನೆನಪು ಮಾಡ್ತಾ ಇದ್ರೇ ಪರಮಾತ್ಮ ಯಾರು ಅನ್ನೋದು ಗೊತ್ತಾಗುತ್ತೆ. ನಮ್ಮದು ಪರಮಾತ್ಮ ಕನೆಕ್ಷನ್ ಇರಬೇಕು ಅನ್ನೋದೇ ಗೊತ್ತಾಗುತ್ತೆ. ನೀವು ಮೊದಲೇ ಬಾರಿ ಆಧ್ಯಾತ್ಮಿಕತೆಗೆ ಹೋದಾಗ ಯಾವ ರೀತಿ ನಿಮ್ಗೆ ಸಹಕಾರ ಕೊಟ್ಟರು? ಅಲ್ಲಿ ಏನೇನಾಯಿತು? ಇಲ್ಲಿ ಅಕ್ಕ ಅವರು ಇಲ್ಲಿ 7 ದಿನ ಕೋರ್ಸ್ ಕೊಟ್ಟರು. ಅದರಲ್ಲಿ ಆತ್ಮದ ಬಗ್ಗೆ, ಲಕ್ಷ್ಮೀನಾರಾಯಣರ ಬಗ್ಗೆ, ಮತ್ತು ಸೃಷ್ಟಿ ಚಕ್ರದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ 7 ದಿನ ಕೋರ್ಸ್ ಕೊಟ್ಟರು. ಅದರಲ್ಲಿ ನಮ್ಮ ಆತ್ಮದ ಗುಣಗಳು ತಿಳಿಸ್ಕೊಟ್ರು. ಆತ್ಮ ಅಂದರೆ ಏನು, ಅದ್ರ ಗುಣಗಳೇನು ಅಂತ ಎಲ್ಲ ತಿಳಿಸ್ಕೊಟ್ರು. ಗುಣ ಅಂದರೆ ಸುಖ, ಶಾಂತಿ, ಆನಂದ, ಪವಿತ್ರತೆ, ಸಂತೋಷ, ಇವೆಲ್ಲ ಆತ್ಮದ ಗುಣಗಳು. ನಿಮಗೆ 7 ದಿನ ಕ್ಲಾಸ್ ನಂತರ ಮತ್ತಿರ್ಗ ನೀವು ಅಲ್ಲೇ ಧ್ಯಾನ ಆ ಥರದ್ದು ಏನಾದ್ರು ಇರುತ್ತಾ ಅಲ್ಲಿ? 7 ದಿನ ಕೋರ್ಸ್ ಆದಮೇಲೆ ಅಂತ ಮೆಡಿಟೇಷನ್ ಮಾಡೋದು ನಮಗೆ ತಿಳಿಸ್ಕೊಟ್ರು. ಅದನ್ನು ಯಾವ ರೀತಿ ಮಾಡಬೇಕು? ಅಲ್ಲಿ TV ಒಳಗೆ ಹಾಕಿ ತೋರಿಸ್ಕೊಟ್ರು ಯಾವ ರೀತಿ ಮಾಡೋದೇನು ಅಂತ. ಕಾಂಪ್ಯೂಟರ್ ಎಲ್ಲ ಹಾಕಿ ಹೇಳ್ಕೊಟ್ರಲ್ಲ, ಅದ್ರ ಥರನೇ ನಾವು ಅದ್ರ ಪ್ರಕಾರನೇ ಮಾಡ್ತಾ ಹೋದ್ವಿ. ಹಂಗೆ ಮಾಡ್ತಾ ಅದು ಅಭ್ಯಾಸ ಆಗೋಯ್ತು. ನಿಮಗೆ ಆ ಸಮಯದಲ್ಲಿ ಆದ ಅನುಭವ ಯಾವ ರೀತಿ ಇತ್ತು? ಮೆಡಿಟೇಷನ್ ಮಾಡುವಾಗ, ಮಾಡಿದ ನಂತರ? ಮೆಡಿಟೇಷನ್ ಮಾಡುವಾಗ ನಾನು ಬಾಬನ ಮಸ್ತಕದಲ್ಲಿ ಒಂದು ನಕ್ಷತ್ರ ಥರ ಹೊಳಿತಾ ಇತ್ತು. ಅದನ್ನು ಗಮನಿಸಿದ, ಅದು ತುಂಬ ಇಷ್ಟ ಆಯಿತು. ಈ ಜ್ಞಾನ ದಿನಗಳಲ್ಲಿ ಮೊದಲು ಆಚರಣೆ ಅವೆಲ್ಲ ಏನಾದ್ರು ಇರುತ್ತಾ? ಅದನ್ನ ಯಾವ ರೀತಿ ಪಾಲಿಸ್ಬೇಕು? ಮೊದಲು ಇದು ಲೌಕಿಕದ ಆಚರಣೆ ಇರುತ್ತಲ್ವ, ಅದರದ್ದು ನಾವು ಮೊದಲೇ ಸುಮ್ಮನೆ ಹಾಗೆ ಪೂಜೆ ಮಾಡ್ತಾ ಇದ್ವಿ. ಈಗ ಪರಮಾತ್ಮನ ತಿಳ್ಕೊಂಡ್ಮೇಲೆ ಆ ಪೂಜೆ ಬಿಟ್ಟು ಯಥಾರ್ಥವಾಗಿ ನೆನಪು ಮಾಡೋದನ್ನು ಕಲ್ತ್ಕೊಂಡ್ವಿ. ಪೂಜೆ ಫಲ ಇಲ್ಲ ಅನ್ನೋದು ಗೊತ್ತಾಯಿತು. ಈ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆ ಬಂದ ಮೇಲೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಯಾಗಿದೆ? ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಜ್ಞಾನಕ್ಕೆ ಬಂದ ಮೇಲೆ ಪರಮಾತ್ಮ ಜ್ಞಾನ ತಿಳ್ಕೊಳ್ಳೋದೊಂದು ಅದು ನಿಗದಿ ಆಯಿತು. ಟೈಮ್ ವೇಸ್ಟ್ ಮಾಡಬಾರ್ದಪ್ಪ,
ಮತ್ತು ಅದ್ರ ಬದಲು ಜ್ಞಾನ ತಿಳ್ಕೊಳ್ಳೋಣ, ಮತ್ತು ಅದನ್ನು ವೇಸ್ಟ್ ಮಾತಾಡಿದರೆ ಇನ್ನೊಬ್ರು ಪಾಪ ಆದಂಗೆ ಆಗುತ್ತೆ ಅಂತ ಅನುಭವ ಆಯಿತು. ಈ ಜ್ಞಾನ, ಯೋಗ, ಸೇವೆ, ಧಾರಣೆ ಅಂತಾರೆ, ಅದನ್ನೆಲ್ಲ ಹೇಗೆ ಮಾಡ್ಬೇಕು ನಾವು? ಅದರಿಂದ ನಮಗೆ ಸಿಗೋ ಉಪಯೋಗ ಅನ್ನೋದು ಏನು? ಜ್ಞಾನ ತಿಳ್ಕೊಳ್ಳೋದ್ರಿಂದ ಪರಮಾತ್ಮ ಹೇಗಿದ್ದಾನೆ ಏನು ಅಂತ ಅದನ್ನ ಹುಡುಕೋ ಪ್ರಯತ್ನ ಸಿಗುತ್ತೆ. ಹಂಗೆ ಡೈರೆಕ್ಟಾಗಿ ಸಿಗಲ್ಲ. ಜ್ಞಾನ ತಿಳ್ಕೊಂಡ್ಮೇಲೆ ಅದು ಯೋಗ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಸೇವೆ ಅಂದರೆ ಇಲ್ಲೇನೋ ಕೊಟ್ಟಿರ್ತಾರಲ್ಲ ಅವರು, ಆ ಸೇವೆ ಮಾಡೋದು. ಧಾರಣೆ ಅಂತಾರಲ್ಲ, ಅದು ಯಾವ ರೀತಿ ಇರುತ್ತೆ? ಅದನ್ನು ಬಾಬಾ ದಿನ ಕ್ಲಾಸಲ್ಲಿ ಪಾಯಿಂಟ್ಗಳು ಹೇಳಿರ್ತಾರಲ್ಲ, ಅದನ್ನ ಧಾರಣೆ ಮಾಡ್ಕೊಂಡು ನಮ್ಮದು ದಿನನಿತ್ಯದಾಗ ಏನು ಕೆಲಸ ಕಾರ್ಯಗಳಿರ್ತೋ ಅದರಲ್ಲಿ ಅಳವಡಿಸ್ಕೊಂತ ಹೋಗ್ತಾ ಇರ್ತೀವಿ. ಈ ಥರ ಮಾಡಬೇಕಂತ. ನೀವು ಹೇಳಿದ್ರಿ ಬಾಬಾ ಕ್ಲಾಸ್ ಹೇಳ್ತಾರೆ ಅಂತ, ಯಾವ ರೀತಿ ಅದು? ಬಾಬಾ ಕ್ಲಾಸ್ ಅಂದ್ರೆ ದಿನ ಬಾಬಾ ಅಲ್ಲಿ ಏನು ನುಡಿಸಿರ್ತಾರಲ್ಲ, ಇಲ್ಲಿ ಬಂದು ಅಕ್ಕವ್ರು ಹೇಳ್ತಾರಲ್ಲ, ಆ ಥರ ನಾವು ಬಂದು ಇಲ್ಲಿ ಅದ್ರ ಕೇಳ್ಕೊಂಡು ಅದ್ರ ಫಾಲೋ ಮಾಡ್ತಾ ಇರ್ತೀವಿ. ಮನೆ ಮತ್ತು ಆಧ್ಯಾತ್ಮ ಇವೆರಡೂ ನೀವು ಯಾವ ರೀತಿ ನಿಭಾಯಿಸ್ತೀರ? ಮನೇನೂ ನಿಭಾಯಿಸ್ತೀವಿ, ಇಲ್ಲ ಆಧ್ಯಾತ್ಮಿಕನೂ ನಿಭಾಯಿಸ್ತೀವಿ. ಯಾವುದೇ ತೊಂದರೆ ಇಲ್ಲ. ಸಮರ್ಪಣೆ ಅಂದ್ರೆ ಏನು? ಸಮರ್ಪಣೆ ಅಂದರೆ ತಂದೆಗೆ ಅರ್ಪಿತ ಆಗೋದು, ಮನಸ್ಸು ಬುದ್ಧಿಯಿಂದ ತಂದೆಗೆ ಅರ್ಪಿತ ಆಗೋದು. ನಿಮ್ಮ ಜೀವನದಲ್ಲಿ ಇಲ್ಲಿಗೆ ಬಂದಾಗ್ಲಿಂದ ಯಾವ ರೀತಿ ಪರಿವರ್ತನೆ ನಿಮಗೆ ತುಂಬ ಸಂತೋಷ ಕೊಟ್ಟಿದೆ? ಇಲ್ಲಿ ಮೊದಲು ತುಂಬ ದುಃಖ, ಅಶಾಂತಿ, ನೋವೇ ತುಂಬಿತ್ತು. ಆದರೆ ಇಲ್ಲಿ ಬಂದಮೇಲೆ ಮನಸ್ಸು ಹಗುರ ಆಯಿತು ಮತ್ತು ಒಂಥರ ಶಾಂತ ಸಿಗುತ್ತೆ ಇಲ್ಲಿ ಬಂದರೆ. ಈ ಥರ ಪರಿವರ್ತನೆ. ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕತೆ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ? ಆಧ್ಯಾತ್ಮಿಕ ಅಂದ್ರೆ ಈಗ ಈ ತುಂಬ ನೋವು, ದುಃಖ, ಅಶಾಂತಿಯಲ್ಲಿ ಇರ್ತಾವಲ್ಲ ಲೌಕಿಕದಾಗೆ, ಇಲ್ಲಿ ಆಧ್ಯಾತ್ಮಿಕ ತಿಳ್ಕೊಂಡಾಗ ಮನಸ್ಸು ಹಗುರ ಆಗುತ್ತೆ. ಮತ್ತು ಹೊರಗಿಂದ ಪ್ರಪಂಚದ ಏನು ಅರಿವೇ ಇರಲ್ಲ, ಇಲ್ಲಿದೆ ನಮಗೆ ಸುಖ ಅನ್ನಿಸ್ತಾ ಇರ್ತದೆ. ಬಾಬುನ ಮಾತೇ ಸುಖ ಅನ್ನಿಸ್ತಾ ಇರ್ತದೆ. ನೀವು ಮಧುಬನಕ್ಕೆ ಯಾವಾಗಲಾರು ಹೋಗಿದ್ದೀರಾ? ಹೌದು, ಹೋಗಿ. ಎಷ್ಟು ಸತಿ ಹೋಗಿದ್ದೀರಾ? ಒಂದು ಸರಿ ಹೋಗಿ. ಅಲ್ಲಿ ನಿಮ್ಗೆ ಯಾವ ರೀತಿ ಅನುಭವ ಆಯಿತು? ನಾನು ಮೊದಲು ಹೋದಾಗ ಬಸ್ ಇಳಿದಿನ ಹೋದ ತಕ್ಷಣವೇ ನಾನೇನು ಕಾಲು ಹಿಡ್ತಿದ್ದಂಕ್ಲೆ ಏನೋ ಒಂಥರ ನನಗೆ ಉಯ್ಯಾಲೆ ಮೇಲೆ ಜೂಲಾಡಿದ್ದೇನೆ ಅಂತ ಆ ಥರ ಅನುಭವ ಆಯಿತು ನನಗೆ ಹೋದಾಗ. ಅಲ್ಲಿ ಯಾರು ಇರ್ತಾರೆ, ಯಾವ ರೀತಿಯಲ್ಲಿ ವ್ಯವಹಾರ ಇದೆಲ್ಲ ಇರುತ್ತೆ? ವ್ಯವಹಾರದ್ದು ಮಾಮೂಲಿ ಇರುತ್ತೆ. ಅಲ್ಲೆಲ್ಲ ಅಕ್ಕಂದಿರು ಎಲ್ಲರೂ ಇರ್ತಾರಲ್ಲ. ನೀವು ಯಾರ ಹತ್ರನಾರು ಅವ್ರ ಅನುಭವ ಹಂಚ್ಕೊಂಡಿದ್ದೀರಾ? ಇಲ್ಲ, ಹಂಚ್ಕೊಂಡಿದ್ದೆ. ಅಲ್ಲಿ ದಾದೀರ್ನ, ಅಕ್ಕಂದ್ರನ್ನ, ಅವ್ರ ಜೊತೆ ಏನಾದ್ರು ಮಾತಾಡಿದ್ದೀರಾ? ಇಲ್ಲಕ್ಕ, ಅವರು ಮೊದಲನೇ ಸರಿ ಹೋಗಿದ್ದಲ್ಲ, ಅಷ್ಟೊಂದು ಅವ್ರದ್ದು ಯಾರ್ದು ಪರಿಚಯ ಇರಲಿಲ್ಲ. ನೀವು ಈ ಜ್ಞಾನಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರಿ, ನಿಮ್ಮ ಮನೆಯವರು ಕೂಡ ಅದಕ್ಕೆಲ್ಲ ಸಪೋರ್ಟ್ ಮಾಡಿದಾರಾ? ಅವರಲ್ಲಿ ಯಾರ್ಯಾರು ಈ ಜ್ಞಾನದಲ್ಲಿದ್ದಾರೆ? ಮನೇಲಿ ಯಾರು ಜ್ಞಾನದಲ್ಲಿಲ್ಲ ಅಕ್ಕ, ಅವರು ಸಪೋರ್ಟ್ ಮಾಡಲ್ಲ. ಹಾಗೆ ನಾನೇ ಬರ್ತಾರೆ. ನಿಮಗೆ ಬೇಡ ಅಂತಲೂ ಅವ್ರು ಹೇಳಲ್ಲ? ಬೇಡ ಅಂತ ತೊಂದರೆ ಮಾಡ್ತಾರೆ, ತೊಂದರೆ ಮಾಡಿದರೂ ನಮ್ಮ ಬಿಟ್ಟಿಲ್ಲ, ಬರ್ತಾರೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ವೀಕ್ಷಕರಿಗೆ ನಮ್ಮ ಪರಮಾತ್ಮನ ಜ್ಞಾನ ತಿಳ್ಕೊಳ್ರಿ, ಸಮಯ ಇನ್ನು ಹತ್ರ ಬರ್ತಾ ಇದೆ, ನಾವೆಲ್ಲ ವಾಪಸ್ ಹೋಗ್ಬೇಕಾಗಿದೆ, ಎಲ್ಲರೂ ಜ್ಞಾನ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಶಾರದಾ ಅವರ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ, ನಿಮಗೆ ಅನಂತ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಶಾರದಾ ಅವರು ತಮ್ಮ ಅನುಭವಯುಕ್ತ ಜೀವನದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.